ಮಾಡಿದೀರಾ? ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಇವ್ರನ್ನೇ ಹುಡುಕ್ತಾ ಇದ್ದ. ಇಲ್ಲಿ ಕೂತ್ಕೊಂಡವ್ರು ನೋಡಿ ಇವರು. ಈಗ ಯಾಕೆ ಇಲ್ಲಿ ಬಂದಿದ್ದಾರೆ? ಏನಿರ್ಬೋದು? ಏನಾಯ್ತು? ನೋಡ್ಕೊಂಡು ಲೈ ಅದಲ್ಲ, ಬಿಡ ಬಿಡ ಬಿಡ. ಇಲ್ಲಿದ್ದೀರನ್ರಪ್ಪ ಚಿನ್ನು ಮರಿಗಳ. ಕೊಡಿಲಿ, ಕೈ ಕೊಡು ನಿಂದು. ಹೀಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಂತೋಷ. ಗೊತ್ತಿಲ್ದಿರೋಂತರ ನಿಂತವ್ ನೋಡು ಕಳ್ಳನ್ ಮಗ. ಹೆಣ್ಮಕ್ಳು ವೈಟ್ ಹೌಸ್ ಅಂತ ಮೆರಿತಾ ಇದ್ದ ಜಾಗನೇ ಹಾಳು ಮಾಡಿದ್ರಲ್ರೋ. ನಿನ್ ಮುತ್ಕೊಡ್ಬೇಕು ಕಣ. ಈಗ ನಿನಗೆ ಬೋನಸ್ ಇಟ್ಕೋ. ಇವ್ರಿಗೇನು ಹುಚ್ಚಿಡ್ತಿದ್ಯಾ? ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರಲ್ಲ, ಇದೇನಾ ನೀವ್ ಮಾಡಿದ್ದು? ಈ ತರ ಮಾಡಬಾರ್ದು. ತುಂಬಾ ಚಳಿ ಆಗ್ತಿತ್ತು, ಬಿಸಿ ಕಾಯಿಸ್ಕೊತಾ ಇದ್ವಿ. ಒಂದೇ ಒಂದ್ ರಾತ್ರಿ, ಅದೇ ನಮ್ಮ ಅಗ್ರಿಮೆಂಟ್. ಸಹಿಸ್ಕೋಬಾರ್ದು ಎಲ್ಲಾನು ಸಹಿಸ್ಕೊಂಡಿದೀವಿ. ಇದೀಗ ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ. ನಮ್ ಪಂಚಾಯತಿ ಆಫೀಸ್ನೇ ನಾಶ ಮಾಡಿದ್ದಾರೆ. ಆಫೀಸ್ನ ನಾಶ ಮಾಡಿದ್ದು ನಾನೇ. ಇದಕ್ಕೂ ಮುಂಚೆ ನಿನ್ನೂ ನಿನ್ ತಂಗಿನೂ ನಡು ರೋಡಲ್ಲಿ ನಾಯಿ ಥರ ಹೊಡೆದಿದ್ದು ನಾನೇ. ಯಾರೋ ಯಾರೋ ನೀನು? ನಾನು ಯಾರು ಅಂತ ಹೇಳಿದ್ರೆ ನಿನಗೆ ಗೊತ್ತಾಗಲ್ಲ. ಆದರೆ ನಿಮ್ಮ ಅಮ್ಮ ನನಗೆ ಗೊತ್ತು. ಹೆಣ್ಣೂರಲ್ಲಿ ಮೊದಲನೇ ಸಲ ನಡೆದ ಸಾರಾಯಿ ಕೇಸಲ್ಲಿ ಮೊದಲನೇ ಕೈದಿ ಅಯ್ಯಪ್ಪ ಅವ್ರ ಮಗ ಭೈರವ. ಅವತ್ತು ನಿಮ್ಮಮ್ಮ ಇನ್ನೊಂದಷ್ಟು ಹೆಂಗಸರು ಸೇರಿ ನನ್ನ ಅಮ್ಮನ ಊರಿಂದ ಆಚೆ ಹಾಕಿದ್ರೆ ಜೈಲು ಒಳಗೇನೆ ನರಳಿ ನರಳಿ ನಮ್ಮಪ್ಪ ಸತ್ತೋದ್ರು. ನಮ್ಮಮ್ಮನೂ ಒಂದು ಹೆಣ್ಣು ಅಂತ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಆ ಸಾವಿತ್ರಿ ಅವತ್ತಿಂದ ಹೆಣ್ಣು ಅನ್ನೋ ಹೆಸರು ಕೇಳಿದ್ರೇನೆ ಉರಿಯತ್ತೆ. ಕಾಯ್ತಾ ಇದ್ದೆ ಕಣೆ ನಾನು ಇಂಥ ಒಂದು ಸಂದರ್ಭಕ್ಕೆ. ನಾನು ಬಿಡಲ್ಲ ಕಣೆ, ಈ ಊರಲ್ಲಿರೋ ಒಂದು ಹೆಂಗಸ್ನು ಬಿಡಲ್ಲ. ಹೆಣ್ಣುಡುಗಿ ಅಂತ ಸುಮ್ಮನೆ ಹೇಳಿಲ್ಲ ಹಿಂದಿನವರು. ಇದೆಲ್ಲ ಆಗೋಂಥದ್ದೇನಾದ್ರೂ ಅವಶ್ಯಕತೆ ಇದೆಯಾ? ಆ ರಾಗಿಣಿ ಮಾತ್ ಕೇಳ್ಕೊಂಡು ಕುಣಿತಾ ಇದ್ರಲ್ವಾ, ಅವಳು ಮರ್ಸ್ಕೊಂಡ್ಬಿಟ್ಲು. ಇಲ್ಲಂದ್ರೆ ಸರಿಯಾಗಿ ಬಿಡ್ತಿದ್ದೆ. ಹಳೇ ದ್ವೇಷನ ಇಟ್ಕೊಂಡು ಹೊಸದಾಗಿ ಹುಟ್ಟು ಬಂದಿರೋ ತರ ಕಾಣ್ತಾನೆ. ಅದೆಲ್ಲ ಏನೂ ಇಲ್ಲ, ನಾವೇ ತಾನೇ ಕರ್ಕೊಂಡ್ ಬಂದಿದ್ದು. ಅದಕ್ಕೆ ಕೇಸು ಹಾಕಕ್ಕಾಗಲ್ಲ, ಯಾರಿಗೂ ಹೇಳಕ್ಕೂ ಆಗಲ್ಲ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇನ್ಮೇಲೇನೆ ಹುಷಾರಾಗಿರ್ಬೇಕಾಗಿರೋದು. ಕಪಟತನ, ಮಾನಭಂಗ, ಬಲಾತ್ಕಾರ, ಆ ತರ ಹೆಣ್ಮಕ್ಳಿಗೆ ಈ ಭೂಮಿಲಿ ಏನೇನ್ ಕೆಟ್ಟ ಕೆಲ್ಸಗಳಿರತ್ತೋ ಅದಷ್ಟು ಇಲ್ಲಿ ನಡೆಯತ್ತೆ. ತಡೆಯೋದಿಕ್ಕೆ ಯಾವ ಹೆಣ್ಣು ಹೆತ್ತೊಳಗೂ ಆಗ್ಲಿಲ್ಲ. ಈ ಹೆಣ್ಣೂರಿನ ತಡೆಯಕ್ಕಾಗ್ದೇ ಇರೋ ವಿಧಿ ಅದು.
ಜೋರ್ ಮಳೆ ಬರೋ ತರ ಇದೆಯಪ್ಪ. ಜೋರಾಗಿ ಮಳೆ ಬರುತ್ತೆ ಅನ್ಸುತ್ತೀಗ. ಹಂಗೈತಲ್ಲಪ್ಪ ಏ, ಬೇಗ ಬಾ. ಹಾ, ಬರ್ತಾ ಇದೀನಿ. ಹೊಡೆತಿಡೋ ಎಲ್ಲಾನು ಹಾಕಾಕ ಹೊರಡಾಕಲ್ಲ. ಏಯ್ ಅಲ್ಲಿ ನೋಡಿದ್ರ ಏನ್ ನೋಡೋದು, ಇದು ಗಂಡು ಮಕ್ಳ ನಾಡು. ನೋಡಿ ಹೆಣ್ಮಕ್ಳು ಹೆಂಗ್ ಓಡೋಗ್ತಾವ್ರೆ. ಹಾ, ನಡೀರಿ ನಡೀರಿ, ಬೇಗ ಬೇಗ ನಡೀರಿ. ಅಣ್ಣವ್ರೆ, ಹಾ. ಆ ಭೈರವ ನಮ್ಮನ್ನೇನು ಮಾಡೋದಿಲ್ಲ ತಾನೆ? ನಮ್ಗೇನು ಭಯ ಇಲ್ಲ ಬಿಡು. ನಾನ್ ಕೇಳಿರೋ ಹಂಗೆ ಹೆಣ್ಮಕ್ಳಿಗೆ ಮಾತ್ರ ತೊಂದರೆ ಕೊಡೋ ಅಂತ ವಿಚಿತ್ರವಾದ ಮನುಷ್ಯ ಅವನು. ಅದನ್ನೇ ಒಳಗಡೆ ಇಡಲ್ಲ. ಸರಿ ಅಣ್ಣ. ಅಯ್ಯೋ ಕುಸುಮ, ನಾನ್ ಹೇಳೋದನ್ನ ಕೇಳಿಸ್ಕೊ, ಆಮೇಲೆ ಹೇಳು. ಮೊದ್ಲು ತಂಗಿಗೊಂದ್ ಲವ್, ಈಗ ಹೊಡ್ತಿರೋದು ಇನ್ನೊಬ್ಬ. ಈ ಊರು ಹಾಳಾಗೋದಿಕ್ಕೆ ಪ್ರೆಸಿಡೆಂಟ್ ಒಬ್ಳೆ ಕಾರಣ. ಕುಸುಮ, ಒಂದು ವಿಶ್ವಾಸ ಹೋಗುವಂತ ಕಾರಣ ಸಿಕ್ಕಿದ್ರೆ ಕುರ್ಚಿಯಿಂದ ಇಳಿಸೋದು ತುಂಬಾ ಸುಲಭ. ಹಾಗೇನಾದ್ರೂ ಮಾಡಕ್ಕಾಯ್ತು ಅಂದ್ರೆ ಕುಸುಮ ನನ್ ಜೊತೆ ಇರ್ತೀಯ ಅಲ್ವಾ? ಅಯ್ಯೋ, ಕರೆಂಟ್ ಹೋಯ್ತಲ್ಲ. ನಾನ್ ಕಾಲ್ ಮಾಡ್ತೀನಿ, ಕರೆಂಟ್ ಹೋಯ್ತು. ಈ ಕಿಟಕಿ ಮುಚ್ಚಿ ಮಲ್ಗೋಕ್ಕಾಗಲ್ವಾ ಇವ್ರಿಗೆ? ಅಯ್ಯೋ ಭೈರವ! ಅಯ್ಯೋ, ಇಲ್ಲಿ ನೋಡಿ, ಹೇಳಿ ಏನೇ? ಎದ್ದೇಳಿ ಭೈರವ, ಒಂದ್ಸಲ ಎದ್ದೇಳಿ ಭೈರವ. ಎಲ್ಲಿ? ಅಲ್ಲಿ 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 ನೋಡಿ, ಅಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಅಲ್ಲಿ ನೋಡಿ, ಅಲ್ಲಿದ್ದ. ನಿನಗೇನು ಹುಚ್ಚಿಡ್ದಿದ್ಯಾ? ಸುಮ್ನೆ ಮಲಗಿರೋವನ್ನ ಎಬ್ಬರಿಸ್ಬಿಟ್ಟು. ಅಯ್ಯೋ, ಅಲ್ಲೇ ಇದ್ದ, ನಾನ್ ನೋಡ್ದೆ. ಅಯ್ಯೋ ದೇವ್ರೇ, ಒಂದ್ ವೇಳೆ ಭೈರವ ಬಂದಿರ್ತಾನ? ಬಂದ್ರೂನು ಗಂಡ್ಮಕ್ಳಿಗೇನು ಮಾಡಲ್ವಲ್ಲ? ಏನಂದ್ರೆ ಏನಂದ್ರೆ ನಂಗಿವಾಗ ಅನ್ನಿಸ್ತಿದೆ ನಾವು ಮಗು ಮಾಡ್ಕೊಳ್ಳೋಣ ಅಂತ. ನೀನೀಗೇನು ಹೇಳಿದೆ? ಅದೇನಂದ್ರೆ, ನೀವು ಯಾವಾಗ್ಲೂ ಕೇಳ್ತಿರ್ತೀರಲ್ಲ ಮಗು ಬೇಕು ಅಂತ. ಅಂದ್ರೆ ಪಂಚಾಯತಿಯವ್ರು ತೀರ್ಮಾನ ತಗೊಂತಾರೆ ಅಂತ ಹೇಳಿದ್ದಿಲ್ಲ? ಇವಾಗ ಪಂಚಾಯತಿಲೇನೆ ಈ ತರ ತೀರ್ಮಾನ ತಗೊಂಡಿದ್ದಾರೆ. ಹಂಗಂದ್ರೆ ನನ್ ವಿಷಯನೂ ತೀರ್ಮಾನ ಮಾಡಿದೀರಾ ನೀವು? ಹೌದು. ಇದನ್ನ ಮೊದ್ಲೇ ಹೇಳ್ಬೇಕಿತ್ತಲ್ಲ. ಏನಂದ್ರೆ ಏನ್ರಿ? ಏನೇ ದೇವ್ರೇ, ನಿಮ್ಗೆ ಇಲ್ಲೊಂದ್ ಗಾಯ ಆಗಿದೆ. ಇವತ್ತೇನ ನಿನ್ಗದು ಕಣ್ಣು ಕಾಣ್ತಿದ್ದು? ಏನ್ರಿ ನೀವು ಮಲಗ್ಬಿಟ್ರಾ? ಭಯ ಆದ್ರೆ ನನ್ನನ್ನು ಹಿಡ್ಕೊಂಡ್ ಮಲ್ಕೊಳ್ಳಿ. ನಿನಗೆ ಭಯ ಆದ್ರೆ ನೀನು ಹೇಳ್ತಾಳೆ. ಸರಿ ಸರಿ. ಇದೆಲ್ಲ ಸತ್ಯನೇನಾ?